ಅತಿ ಅಗತ್ಯವಾಗಿರುವಂತಹ ಶಿಕ್ಷಣ ಇದನ್ನು ಕೊಡುವುದರಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಎರಡೂ ವಿಫಲವಾಗಿದೆ. ಆದ್ರಿಂದ ನಾನು ಮತ್ತೆ ಯಾವುದೇ ಪಕ್ಷದ ಇದಲ್ಲ, ನಾನು ಆಗ್ಲೇ ಹೇಳಿದೆ. ನಾನು ಯಾಕೆ ಕಮ್ಯುನಿಸ್ಟ್ ಪಕ್ಷದ ಈ ಕಾರ್ಯಕ್ರಮಕ್ಕೆ ಬಂದೆ ಅಂದ್ರೆ, ನಮ್ಮ ಬೀದಿ ಹೋರಾಟಗಳಲ್ಲಿ ನಮ್ಮೊಂದಿಗೆ ಓಡಾಡ್ತಾ ಇರುವವರು ಈ ಕಮ್ಯುನಿಸ್ಟರು ಮಾತ್ರ. ಬೇರೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರವರ ಇದನ್ನ ನೋಡ್ಕೊಳ್ತಾರೆ. ಸಿದ್ದರಾಮಯ್ಯ ಸರ್ಕಾರ ತಪ್ಪು ಮಾಡಿದ್ರು ತಪ್ಪು, ಬಿಜೆಪಿ ಅವರು ಮಾಡಿದ್ರು ತಪ್ಪು. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಈಗಾಗಲೇ ನೋಡಿದ್ವಿ, 18 ಗಂಟೆ ಕೆಲಸ ಮಾಡಿ 16 ಗಂಟೆ ಕೆಲಸ ಮಾಡಿ, ಇದು ಕೂಡ ದೊಡ್ಡ ತಪ್ಪು. ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಏನಂದ್ರೆ, ಈ ಉಡುಪಿ ಜಿಲ್ಲೆಯನ್ನ ಟೋಟಲಿ ನಿರ್ಲಕ್ಷ್ಯ ಮಾಡಿದೆ. ಯಾಕಂದ್ರೆ ಹಲವು ಕಾಂಗ್ರೆಸ್ ನಾಯಕರು ಓಪನ್ ಆಗಿ ಹೇಳ್ತಾರೆ, ನೀವು ವೋಟ್ ಮಾಡಿದ್ದು ಬಿಜೆಪಿಗಲ್ವಾ, ನಿಮ್ಗೆ ಯಾಕೆ ಆಸ್ಪತ್ರೆ ಕೊಡಬೇಕು, ನಿಮಗೆ ಯಾಕೆ ವೈದ್ಯಕೀಯ ಕಾಲೇಜು ಕೊಡ್ಬೇಕಂತ. ಇದು ನಿಜವಾಗ್ಲೂ ತಪ್ಪು ಧೋರಣೆ. ಯಾಕಂದ್ರೆ ಹಲವಾರು ವರ್ಷಗಳ ಕಾಲ ಕಾಂಗ್ರೆಸ್ ಇಲ್ಲಿಯ ಜನರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಆದ್ರೆ ಅದನ್ನ ಆಗ್ಲೂ ಅವ್ರು ಏನು ಮಾಡಲಿಲ್ಲ, ಈಗ ಸಹ ಏನು ಮಾಡಲ್ಲ. ಸೊ ಒಟ್ಟಿನಲ್ಲಿ ಈ ಏನು ಮುಖ್ಯವಾದ ರಾಜಕೀಯ ಪಕ್ಷಗಳೇನಿದೆ ದೇ ಹ್ಯಾವ್ ಫೇಲ್ಡ್. ಆದ್ರಿಂದ ಇವತ್ತು ನಮ್ಗೆ ದಾರಿ ಇರೋದು ಒಂದೇ, ರಸ್ತೆಯ ರಾಜಕೀಯ. ರಸ್ತೆಯಲ್ಲಿ ಕಮ್ಯುನಿಸ್ಟರಾಗ್ಲಿ ಬರಲಿ, ನಾಳೆ ಯಾವುದೇ ಸಂಘ ಸಂಸ್ಥೆಯವರು ಬರಲಿ, ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಏನಂದ್ರೆ, ರಸ್ತೆಯಲ್ಲಿ ನಿಂತು ನಮ್ಗೆ ಆರೋಗ್ಯ ನಮ್ಮ ಹಕ್ಕು, ಶಿಕ್ಷಣ ನಮ್ಮ ಹಕ್ಕು. ನೋಡಿ, ಈಗ ಒಂದು ಇಂಜಿನಿಯರಿಂಗ್ ಕಾಲೇಜು ಇವತ್ತಿಗೂ ಮಾಡಲಿಲ್ಲ. ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಸಣ್ಣ ಡಿಪ್ಲೊಮಾ ಕೋರ್ಸ್ ಇತ್ತು, ಅದನ್ನು ಕೂಡ ಕ್ಲೋಸ್ ಮಾಡ್ಲಿಕ್ಕೆ ಹೊರಟಿದ್ರು. ಅದೃಷ್ಟವಶಾತ್ ಅದನ್ನ ಸರಿ ಮಾಡಿದ್ರು. ಅಂದ್ರೆ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮೂರಿನ ಜನ ಏನ್ ತಪ್ಪು ಮಾಡಿದ್ದಾರೆ, ನಮ್ಮ ಊರಿನ ಬಡವರು ಏನ್ ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷಣ, ಅವರಿಗೆ ಆರೋಗ್ಯದ ತೊಂದರೆಗಳು ಬಂದಾಗ ಅವ್ರು ಎಲ್ಲಿ ಹೋಗಬೇಕು. ಸೊ ಮುಖ್ಯವಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಏನು ನಿಮ್ಮ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನ ಒಂದು ಧರಣಿಯ ರೂಪದಲ್ಲಿ ನೀವು ಮಾಡ್ತಾ ಇದ್ದೀರಿ. ಸರ್ಕಾರಗಳ ಮುಂದೆ ಜನಸಾಮಾನ್ಯರ ಬೇಡಿಕೆಗಳನ್ನ ಇಡ್ತಾ ಇದ್ದೀರಿ. ನಾನು ನಿಮ್ಮೊಂದಿಗೆ ಸೇರಿಕೊಂಡು ಸರ್ಕಾರವನ್ನ ಕೇಳುವುದು ಇಷ್ಟೇ, ನೀವು ಪಕ್ಷಪಾತ ಮಾಡಬೇಡಿ. ನಿಮಗೆ ಮತ ಹಾಕಿದವರು ಮತ ಹಾಕದವರು ಅಂತ ಯೋಚನೆ ಮಾಡಬೇಡಿ. ನಾವೆಲ್ಲರೂ ನೀವು ಇವತ್ತು ಏನು ನಮ್ಮ MLA ನಮ್ಮ MP ಗಳು ಮುಖ್ಯವಾಗಿ ಮಾಡಬೇಕಾಗಿರೋದು, ನಮ್ಮ ಒಂದು ಈ ಜಿಲ್ಲೆಗೆ ಮುಖ್ಯವಾದ ಒಳ್ಳೆಯ ಒಂದು ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜು. ಯಾಕಂದ್ರೆ ನಾವು ವೈದ್ಯಕೀಯ ಕಾಲೇಜು ಅಂದ ಕೂಡಲೇ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ನಲ್ಲಿ ಕಾಲೇಜ್ ಮಾಡ್ಲಿಕ್ಕೆ ಹೋಗ್ತಾರೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂದ್ರೆ ಪುನಃ ನಮ್ಮ ಜುಟ್ಟನ್ನು ತೆಗೆದು ಖಾಸಗಿಯವರಿಗೆ ಕೊಡೋದು. ಇದು ನಮ್ಗೆ ಅಗತ್ಯ ಇಲ್ಲ. ನಮ್ಗೆ ಪೂರ್ಣ ಪ್ರಮಾಣದ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು, ಪೂರ್ಣ ಪ್ರಮಾಣದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು. ನಮ್ಗೆ ESI ಆಸ್ಪತ್ರೆ ನಮ್ಮ ಊರಿನಲ್ಲೇ ಒಂದು 150-200 ಬೆಡ್ಡಿನ ESI ಆಸ್ಪತ್ರೆ ಬೇಕು. ಈ ಬೇಡಿಕೆಗಳನ್ನ ಬಹುಶಃ ನಾವೆಲ್ಲರೂ ರಸ್ತೆಯಲ್ಲಿ ನಿಂತು ಸ್ವಾತಂತ್ರ್ಯ ಹೋರಾಟದ ಒಂದು ಇದರಲ್ಲಿ ಸ್ವಾತಂತ್ರ್ಯ ನಮ್ಗೆ ತಂದು ಕೊಟ್ಟರು 78 ವರ್ಷದ ಹಿಂದೆ. ಆದ್ರೆ ಈ ಒಂದು ದುರಾಡಳಿತದಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಲಿಲ್ಲ ಅನ್ನೋದನ್ನ ಖೇದಕರವಾಗಿ ಹೇಳ್ತಾ ಇವತ್ತು